ಸ್ನೇಹಿತರೆ, ಎಲ್ಲರಿಗೂ ರತ್ನಾಸ್ ಕಿಚನ್ ಕಡೆಯಿಂದ ಮಾಡುವ ನಮಸ್ಕಾರಗಳು. ಇವತ್ತು ನಾನು ಕೇಸರಿ ಬಾತ್ ಮಾಡುವ ವಿಧಾನವನ್ನು ತಿಳಿಸಿಕೊಡುತ್ತೇನೆ. ಕೇಸರಿ ಬಾತ್ ಮಾಡಲು ಬೇಕಾಗುವ ಸಾಮಗ್ರಿಗಳು: ಮೊದಲಿಗೆ ಸ್ಟವ್ ಮೇಲೆ ಒಂದು ಪಾನನ್ನು ಇಟ್ಟು 1 ಸ್ಪೂನ್ ತುಪ್ಪವನ್ನು ಹಾಕಿ 2 ಕಪ್ ಚಿರೋಟಿ ರವೆಯನ್ನು ಸೇರಿಸಿ ಗ್ಯಾಸನ್ನು ಸಣ್ಣ ಉರಿಯಲ್ಲಿ ಇಟ್ಟುಕೊಂಡು ರವೆಯೆಲ್ಲ ಕಂದು ಬಣ್ಣ ಬರುವವರೆಗೆ 5 ನಿಮಿಷ ಉರಿಯಿರಿ. 5 ನಿಮಿಷದ ನಂತರ ರವೆಯೆಲ್ಲ ಉರಿದ ಮೇಲೆ ಗ್ಯಾಸನ್ನು ಆಫ್ ಮಾಡಿ ಅದನ್ನು ಒಂದು ಬೌಲಿಗೆ ತೆಗೆದುಕೊಳ್ಳಿ. ನಂತರ ಸ್ಟವ್ ಮೇಲೆ ಒಂದು ಪಾನನ್ನು ಇಟ್ಟು 5 ಸ್ಪೂನ್ ತುಪ್ಪವನ್ನು ಹಾಕಿ ತುಪ್ಪ ಸ್ವಲ್ಪ ಬಿಸಿಯಾದ ತಕ್ಷಣ ಗೋಡಂಬಿ 8 ರಿಂದ 10 ಎಸಳುಗಳನ್ನು ಹಾಕಿ ಗೋಡಂಬಿ ಎಲ್ಲ ಕಂದು ಬಣ್ಣ ಬರುವವರೆಗೆ 2 ನಿಮಿಷ ಫ್ರೈ ಮಾಡಿ. ಅದಕ್ಕೆ ದ್ರಾಕ್ಷಿಯನ್ನು 8 ರಿಂದ 10 ಎಸಳನ್ನು ಹಾಕಿ ಗೋಡಂಬಿ ದ್ರಾಕ್ಷಿ ಎರಡೂ ಕಂದು ಬಣ್ಣ ಬರುವವರೆಗೆ ಫ್ರೈ ಮಾಡಿ 2 ನಿಮಿಷ. ಗೋಡಂಬಿ ಎಲ್ಲ ಫ್ರೈ ಆದ ತಕ್ಷಣ ಇದಕ್ಕೆ 4 ಲೋಟ ನೀರನ್ನು ಸೇರಿಸಿ, ಅಂದರೆ 1 ಕಪ್ಪು ರವೆಗೆ 2 ಲೋಟ ನೀರನ್ನು ಹಾಕಿ 2 ಕಪ್ಪು ರವೆಗೆ 4 ಲೋಟ ನೀರನ್ನು ಸೇರಿಸಿ 1 ಟೀ ಸ್ಪೂನ್ ಕೇಸರಿಯನ್ನು ಹಾಕಿ ಪೈನಾಪಲನ್ನು ಸಣ್ಣಗೆ ಕಟ್ ಮಾಡಿ 1 ಕಪ್ಪು ಹಾಕಿ ಎಲ್ಲವನ್ನು ಮಿಕ್ಸ್ ಮಾಡಿ ಲಿಡ್ಡನ್ನು ಮುಚ್ಚಿ 5 ನಿಮಿಷ ನೀರು ಕುದಿಯಲು ಬಿಡಿ. 5 ನಿಮಿಷದ ನಂತರ ಲಿಡ್ಡನ್ನು ಓಪನ್ ಮಾಡಿ ನೋಡಿ, ನೀರು ಚೆನ್ನಾಗಿ ಕುದಿಯುತ್ತಿದೆ. ಕುದಿಯುತ್ತಿರುವ ನೀರಿಗೆ ಮೊದಲೇ ಹುರಿದಿಟ್ಟುಕೊಂಡಿರುವ ರವೆಯನ್ನು ಹಾಕಿ ಸ್ವಲ್ಪನೂ ಗಂಟು ಬಾರದಂತೆ ನಿಧಾನವಾಗಿ ರವೆಯನ್ನು ಹಾಕಿ ತಿರುಗುತ್ತಾ ಇರಿ. ಗ್ಯಾಸನ್ನು ಸಣ್ಣ ಉರಿಯಲ್ಲಿ ಇಟ್ಟುಕೊಂಡು ರವೆಯನ್ನು ಹಾಕಿದ ತಕ್ಷಣ ನಿಧಾನವಾಗಿ ತಿರುಗುತ್ತಾ ಇರಿ 5 ನಿಮಿಷ. ನಂತರ ಇದಕ್ಕೆ 2 ಕಪ್ಪು ರವೆಗೆ 1.5 ಕಪ್ಪಷ್ಟು ಸಕ್ಕರೆಯನ್ನು ಹಾಕಿ ಸೇರಿಸಿ ಚೆನ್ನಾಗಿ ತಿರುಗಿ. ನಾವು ಕೇಸರಿ ಬಾತ್ಗೆ ಪೈನಾಪಲನ್ನು ಸೇರಿಸುವುದರಿಂದ ತುಂಬ ಚೆನ್ನಾಗಿ ಪರಿಮಳ ಬರುತ್ತೆ. ರವೆಯನ್ನು ಹಾಕಿದ ಮೇಲೆ ಸಕ್ಕರೆಯನ್ನು ಹಾಕುವುದರಿಂದ ಟೇಸ್ಟ್ ತುಂಬ ರುಚಿಯಾಗಿ ಇರುತ್ತೆ. ಕೊನೆಯಲ್ಲಿ 2 ಸ್ಪೂನ್ ತುಪ್ಪವನ್ನು ಮತ್ತು ಏಲಕ್ಕಿ ಪುಡಿಯನ್ನು ಹಾಕಿ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ. ಇವಾಗ ನೋಡಿ, ಬಿಸಿ ಬಿಸಿ ಕೇಸರಿ ಬಾತ್ ರೆಡಿಯಾಗಿ ಸವಿಯಲು ಸಿದ್ಧವಾಗಿದೆ. ಇದಕ್ಕೆ 5 ನಿಮಿಷ ಲಿಡ್ಡನ್ನು ಕ್ಲೋಸ್ ಮಾಡಿ ಬಿಡಿ, ರವೆ ಎಲ್ಲ ಚೆನ್ನಾಗಿ ಹಳ್ಳಲಿ. 5 ನಿಮಿಷದ ನಂತರ ಲಿಡ್ಡನ್ನು ತೆಗೆದು ನೋಡಿ, ಕೇಸರಿ ಬಾತ್ ರೆಡಿ. ಲಿಡ್ಡನ್ನು ತೆಗೆದ ಮೇಲೆ ಒಂದು ಸಲ ಎಲ್ಲವನ್ನು ಚೆನ್ನಾಗಿ ತಿರುಗಿ ಇದನ್ನು ಒಂದು ಸರ್ವಿಂಗ್ ಬೌಲ್ಗೆ ತೆಗೆದುಕೊಳ್ಳಿ. ಈ ಥರದ ಕೇಸರಿ ಬಾತನ್ನು ನಿಮ್ಮ ಮನೆಯಲ್ಲಿ ಒಂದು ಸಲ ಟ್ರೈ ಮಾಡಿ ಟೇಸ್ಟ್ ಮಾಡಿ ನಮಗೆ ಕಾಮೆಂಟ್ಸ್ ಮೂಲಕ ತಿಳಿಸಿ. ಹೊಸದಾಗಿ ಯಾರೆಲ್ಲ ನಮ್ಮ ಚಾನಲನ್ನು ವೀಕ್ಷಿಸುತ್ತಿದ್ದು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ವೋ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಪಕ್ಕದಲ್ಲೇ ಇರುವ ಬೆಲ್ ಐಕಾನನ್ನು ಒತ್ತಿ ಒಂದು ಲೈಕನ್ನು ಕೊಡಿ. ನಮ್ಮ ಚಾನಲನ್ನು ನೋಡಿ ಸಪೋರ್ಟ್ ಮಾಡುತ್ತಿರುವ ನನ್ನ ಎಲ್ಲ ಸ್ನೇಹಿತರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.